ಬದುಕಿರೋದಿಲ್ಲ. ಅವನು ಒಳ್ಳೆಯವನಾಗೋ ಚಾನ್ಸ್ ಕೂಡ ಇಲ್ಲ. ಅವನು ನನಗೆ ಸಿಗೋದೇ ಬೇಡ. ಯಾಕಂದ್ರೆ ಅವನು ಸಿಕ್ಕರೆ ನಾನು ಕೊಲೆಗಾರ ಆಗ್ತೀನಿ. ನಾನು ಜೈಲಿಗೆ ಹೋದ್ರೆ ನಿಮ್ಮನ್ನು ಕಳ್ಕೊತೀನಿ, ತಂದೆ ಕಳ್ಕೊತೀನಿ. ಅಂದ್ರೆ ಆ ತಂದೆಗಿಂತ ಈ ತಂದೆ ಮುಖ್ಯನ ನಿನಗೆ? ನೀವೇ ನನ್ನ ತಂದೆ ದಿನಗಳೇ. ನಾನು ಬದುಕಿರೋ ತನಕ ನಿಮ್ಮನ್ನ ನನ್ನ ತಂದೆ ಸ್ಥಾನದಲ್ಲಿಟ್ಟು ನಿಮ್ಮ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ. ಒಂದು ವೇಳೆ ನೀನು ದ್ವೇಷಿಸ್ತಾ ಇರೋ ತಂದೆ ನಾನೇ ಆಗ್ಬಿಟ್ರೆ? ದೊರೆಗಳೇ, ಕ್ಷಮಿಸಿ, ಆಳ್ತೆ ಮೀರಿ ಮಾತಾಡ್ದೆ. ನೀವೆಲ್ಲಿ ಹಾಯ್ವನ್ನ ಇಲ್ಲಿ? ನನ್ನ ಪಾಲಿಗೆ ನೀವು ಜೀವಂತ ದೇವರು, ನಡೆದಾಡ ದೇವರು. ನಿಮ್ಮನ್ನು ನೋಡ್ತಾ ನೋಡ್ತಾ ನಾನು ಎಷ್ಟೋ ಕಲ್ತಿದ್ದೀನಿ. ಅವನ ಜಾಗದಲ್ಲಿ ನಿಮ್ಮನ್ನ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ ದನಗಳೇ. ಇನ್ಮೇಲೆ ಯಾವತ್ತೂ ಹೀಗೆ ಮಾತಾಡ್ಬೇಡಿ. ಇಲ್ಲ, ನಾನು ಅಪ್ಪ ಅಂತ ಗೊತ್ತಾಗದೇ ಇರೋದೇ ಒಳ್ಳೇದು. ನನ್ನ ಮಗನ ಜೊತೆ ಇರೋದಷ್ಟೇ ನನಗೆ ಮುಖ್ಯ, ಅಪ್ಪ ಅಂತ ಗೊತ್ತಾಗೋದಲ್ಲ. ಅಲ್ಲ, ಈ ಪ್ಯಾಂಟ್ ಒಳಗೆ ಯಾರ ಹುಳಗೆಳೆ ಬಿಟ್ರ ಅಂತ ಅಂತೇಳಿ ಒಬ್ಬನೇ ನಕ್ಕೊಂಬತ್ತಿದ್ದಿಲ್ಲ. ಎಂತ ವಿಷಯ? ಬಚ್ಚಿ, ಇವತ್ತು ನೀನೇನು ಬೇಕಾದರೂ ಹೇಳ, ನಾನು ನಿನಗೇನು ಹೇಳಲ್ಲ. ತುಂಬ ಖುಷಿಯಾಗಿದ್ದೀನಿ ಕಣ ಇವತ್ತು. ಗೊತ್ತಾಯ್ತು ಬಿಡು ಮಾರಾಯ, ನೀನು ಒಬ್ಬೊಬ್ಬನೇ ನಕ್ಕೊಂಡು ಹೋಗ್ಬೇಕಾದ್ರೆ ನಿಂಗೆ ಮಂಡೆ ಪೂರ ಹಾಳಾಯ್ತು ಅಂದೇಳಿ. ಅಲ್ಲ, ಈ ಪ್ಯಾಂಟಂಗೆ ಹುಳಗೆಳೆ ಅಂತ ಇದ್ರೆ ತೆಕ್ಕ ಮಾರಾಯ. ಅದು ಮೊದಲಿಗೆಲ್ಲ ಹುಳ ಒಂದೊಮ್ಮೆ ಅಂತೇಳಿ ಕಚ್ಚುಗುಳಿ ಕೊಡ್ತಾ ಇರ್ತದೆ. ಅದಕ್ಕೆ ಒಂಚೂರು ಪ್ರೀತಿ ಜಾಸ್ತಿ ಆದರೆ ಸಮ್ಮ ಕಚ್ತ. ಆಮೇಲೆ ಏಯ್ ನಿಲ್ಸೋ ಮಾರಾಯ, ನೀನು ಆಮೇಲೆ ನಿನ್ನ ಕತೆ ಆಮೇಲೆ ಇಟ್ಕೋ. ನಾನು ಪ್ಯಾಂಟಲ್ಲಿ ಯಾವ ಹುಳನೂ ಸೇರ್ಕೊಂಡಿಲ್ಲ, ಮಣ್ಣು ಸೇರ್ಕೊಂಡಿಲ್ಲ.
ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ಅಲ್ಲ, ಕ್ಷಮೆ ಕೇಳೋ ಅಂತ ತಪ್ಪು ನೀ ಅಂತ ಮಾಡಿದ್ದೆ? ಫಸ್ಟ್ ತಪ್ಪು ಎಂತ ಅಂತ ಹೇಳು, ಆಮೇಲೆ ಕ್ಷಮೆ ಮಾತಿರಲಿ. ಶ್ರದ್ಧಾ ಮೇಡಮ್ ತಂಟೆಗೆ ಏನಾದರೂ ಮಾತಾಡ್ತಾರೆ ಬರೀ ಅದೇ ವಿಷಯನಾ? ಹಾಂ, ಫೋಟೋ ಕಳೆದಾಕಿದ್ದಕ್ಕೆ ನಿನ್ನ ಮೇಲೆ ಎಗರಾಡದ್ನಲ್ಲ, ಅದಕ್ಕೋಸ್ಕರ ಸಾರಿ ಕೇಳಕ್ಕೆ ಬಂದೆ. ಕಾಳಕೊಂಡಿದ್ದು ನೀನು ನನಗೆ ಬೈಯುವುದಾ? ಇಲ್ಲ ಕಣ, ಅದೆಲ್ಲೋ ಹೇಗೋ ದನಿಗಳ ಕೈಗೆ ಸಿಕ್ಬಿಟ್ಟಿದೆ. ಅವ್ರು ವಾಪಸ್ ತಂದುಕೊಟ್ರು, ನಾನು ಸುಮ್ಮನೆ ನಿನಗೆ ಬೈದ್ಬಿಟ್ನಲ್ಲ, ಸಾರಿ ಕೇಳೋಣ ಅಂತ. ಸಾರಿ ಬಚ್ಚಿ. ಇರಲಿ ಬಿಡು ಮಾರೆ, ಈ ಮನೇಲಿ ಬೈಸ್ಕೊಂಬಿ ಇಪ್ಪದು ನಾನು ಒಬ್ಬನೇ ಅಲ್ದ. ನೀನು ನನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಅಂತೇಳಿ ನಾನು ನಿನ್ನ ಕ್ಷಮಿಸಿದ್ದೆ. ಹಾಂ ಬಿಟ್ಟಿದ್ದೆ. ಓ, ನೀನು ಬಂದ್ಯಾ? ಸಾರಿ ಸವಿತಾ, ಆ ಫೋಟೋ ಕಳೆದಾಕಿದ್ದಕ್ಕೆ ನಿನ್ನ ಮೇಲೆ ನಾನು ರೇಗ್ಬಿಟ್ಟಿದ್ದೆ. ಫೋಟೋ ಸಿಕ್ತು. ವಾಯ್ ಎಂತ ಮರ್ರೆ ಸಾರಿ ಕೇಂತ್ರಿ, ನಂಗೆ ಬೊಯ್ಯೋಕೆ ಹೊಡೋಕೆ ಕೊಂದಾಕಕ್ಕೂ ನಿಮ್ಗೆ ಹಕ್ಕಿತ್ತು ಗೊತ್ತಿತ್ತಾ? ಏಯ್, ಅದಕ್ಕೆ ನಾ ಇದ್ದೆ ಅಲ್ದ? ಹೇಳು ಯಾವಾಗ ಕೊಲ್ಲಬೇಕು ಅಂತೇಳಿ ಬಂದು ಕೊಲ್ತೆ. ಹಲೋ ಹಲೋ, ಕೊಲ್ಲೋ ಮತ್ತೆ ಯಾಕೆ ಇವಾಗ? ಹಾಂ, ನೀವಿಬ್ರು 100 ಕಾಲ ಸಂತೋಷವಾಗಿ ಅನ್ಯೋನ್ಯವಾಗಿರ್ಬೇಕು. ಓಯ್ ರಾಜ್ಕುಮಾರ, ಎಂತ ನಿಮ್ ಫೋಟೋ ಸಿಕ್ಕದ ಖುಷಿಗೆ ನಮ್ಗೆ ಶಾಪ್ ಆಗ್ತಿದ್ರ್ಯಾ? ಹಾ, ಹೌದು, ಇದು ಶಾಪೇ ಸೈ. ಅಲ್ಲ, ಈ ಮಾರಿ ಒಟ್ಟಿಗೆ 100 ಕಾಲ ಚೆನ್ನಾಗಿ ಬದುಕು ಅಂತ ಹೇಳ್ತಿಲ್ಲ ಮರೆಯ. ಶ್ರದ್ಧಾ ಮೇಡಮ್ ನನಗೋಸ್ಕರ ಕಾಯ್ತಿದ್ದು ಗೊತ್ತಿಲ್ಲ ನಿನಗೆ? ಮರ್ತ್ಬಿಟ್ಯಾ? ಹೌದೌದು, 100 ಕಾಲ ನಾನು ನೀವು ಜೊತೆಗೆ ಬಾಳ್ಕಲ್ಲ, ಹಂಗನಲ್ಲಿ ಆಶೀರ್ವಾದ ಮಾಡಿ ಕಂಬ. ಏಯ್ ಸವಿತಾ, ನನಗೆ ಮದುವೆ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ಅಯ್ಯೋ ಮದಿ ಅಂಬ್ರು ಮದಿ, ಎಂದಕ್ಕಿನ್ನು ಸುಳ್ಳು ಸಾಧಿಸ್ತೀರಿ ನೀವು? ಆ ಊದುರ್ಗಿ ಕೋರ್ಟ್ ಆಯ್ತಲ್ಲ, ಇನ್ನೆಂತ? ಮದಿ ಅಂಬ್ರು ಮದಿ, ಅವಳು ಹೆಂಡತಿ ಅಲ್ಲ ನಳಿ ಗೊತ್ತಾಯ್ತಲ್ಲ, ಮತ್ತೆಂತ? ಅವಳು ನನ್ನ ಹೆಂಡತಿ ಅಲ್ಲ, ನನ್ನ ಹೆಂಡತಿ ಸಿಟಿಲಿದ್ದಾಳೆ. ಮುಂದಿನ ಸಲ ಸಿಟಿಗೆ ಹೋದಾಗ ಅವಳ ಫೋಟೋ ತಗೊಂಬರ್ತೀನಿ. ರಾಮ ರಾಮ, ಇದೆಲ್ಲ ನಾನು ನಂಬುದಿಲ್ಲ. ನೀವು ಬರೀ ಸುಳ್ಳೇ ಹೇಳ್ತೀರಿ, ನಾನೊಂದು ದೂರ ಮಾಡ್ಕೊಂಡಲ್ಲಿ ಸುಳ್ಳು ಹೇಳ್ತೀರಿ ನೀವು. ಹೌದಾ ಬೋನಾ? ಏ, ನೀನು ನಮ್ಮ ಕೂಸಿಗೆ ಮೋಸ ಮಾಡಬೇಡ ಮರ್ಯ. ಅಲ್ಲ, ನಾನೇನೋ ಶ್ರದ್ಧಾ ಮೇಡಮ್ ಹೊಟ್ಟೆಗೆ ಹೋತೆ, ನೀನು ಹಿಂಗೆ ಕೈ ಬಿಟ್ರೆ ಅವಳು ಒಂಟಿ ಹೋಗ್ಲಿ ಮರೆ. ಬೋನಾ, ಅವಳು ಕೈ ಬಿಡ್ಬೇಡ ಮರೆ, ಅವಳು ಕೈ ಬಿಡ್ಬೇಡ ಬೋನಾ. ಇಲ್ಲ, ಅವಳು ನನ್ನ ಹೆಂಡತಿ, ಅವಳು ನಾನು ಮೋಸ ಮಾಡೋಕ್ಕಾಗತ್ತಾ? ಹಾಂ, ನೋಡು, ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡಿದ್ರೆ ಕಾನೂನು ಅಷ್ಟೇ ಶಿಕ್ಷೆ ಕೊಡಲ್ಲ, ಮೇಲ್ಗಡೆ ಇರ್ತಾನಲ್ಲ ದೇವರು, ಅವನೂ ಶಿಕ್ಷೆ ಕೊಡ್ತಾನೆ. ಹಾಂ, ಬರಲ್ಲ, ಕೆಲಸ ಇದೆ. ಬಾ, ಎಂತ ಗಂಡನ ಕಟ್ಕೊಳಕ್ಕೆ ಹೊರಟಿದ್ದೆ ಮಾರೈತಿ ನೀನು. ಅಲ್ಲ, ಇವ ಹೋದಲ್ಲ ತಂದೊಂದು ಖಾತೆ ಇರಲಿ ಅಂತ ಹಿಂಗೆ ತೆಗೆದಿರ್ತನಲ್ಲ, ಎಷ್ಟು ಜನ ಹೇಳ್ತಿರೋ ಏನೋ ಅವನಿಗೆ. ಏಯ್, ಅವ್ರ ಬಗ್ಗೆ ಮಾತಾಡಬೇಡ ನೀನು. ನಿಂಗೂ ಒಂದ್ ಮದಿ ಐತಲ್ಲ, ನೀ ಅಂತ ಕಟ್ಟಿ ಕೊಡ್ದಾಕಿದ್ಯ ಅಂತ ಬೇಕು. ಜಾಸ್ತಿ ಮದಿ ಹಬ್ಬಕ್ಕೂ ಒಂದು ಯೋಗ್ಯತೆ ಬೇಕು, ಗೊತ್ತಾಯ್ತಾ? ಸಾಯ್ಬೇಡ. ಅಪ್ಪ, ಎಂತ ಮರೆ, ಹಳ್ಳಕ್ಕೆ ಬಿದ್ದಿದ್ದು ಸಾಲ ಅಂತೇಳಿ ಮತ್ತೆ ಹಳ್ಳಕ್ಕೆ ಬಿಡಿಸ್ಲಿ ಹೇಳು. ಅಲ್ಲ, ಇವಳಿಗೆ ಮೋಸ ಹಾಕಕ್ಕಾಗ ಅಂಥೇಳಿ ನಾನು ಮುತುವರ್ಜಿ ವಹಿಸಿದ್ರೆ ನನ್ನ ಹಳ್ಳಕ್ಕೆ ತಳ್ಕ ಮಾಡ್ತೇನೆ ನಿನಗೆ. ಉಸಿರು ಈ ಮನೆಗೆ ಸೋಕಿದ್ರು ಈ ಮನೆನೇ ವಿಷ ಆಗುತ್ತೆ. ಹೊರಟೋಗು.